ನೋಡಿ, ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಮಾಡಿಲ್ಲ. ರಾಜ್ಯವನ್ನು ದಿವಾಳಿ ಮಾಡಿದೆ. ಎಲ್ಲಿ ಹೋದಲ್ಲೂ ಕೂಡ ಎಲ್ಲ ಆಫೀಸ್ನಲ್ಲೂ ಕರಪ್ಷನ್ ಹೆಚ್ಚಾಗಿದೆ. ಜನ ಇದರ ವಿರುದ್ಧ ಮಾತನಾಡಬಾರ್ದು, ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅನ್ನೋಂಥ ಸಲುವಾಗಿ ದ್ವೇಷ ಭಾಷಣವನ್ನು ಮಾಡ್ತಾಯಿದ್ದಾರೆ. ದ್ವೇಷ ಭಾಷಣ ಇವತ್ತು ತೆಗೆದು ನೋಡಿದರೆ ಕಾಂಗ್ರೆಸ್ನವರು ಅತಿ ಹೆಚ್ಚು ಮಾಡಿರೋದು. ಅವರಿಗೆ ಕೇಸ್ ಹಾಕೋದ್ರೆ ವಿರೋಧ ಪಕ್ಷ ಕೇಸ್ ಹಾಕ್ತಾಯಿದ್ದಾರೆ. ಮತ್ತು ಈಗಾಗಲೇ ಕಾನೂನಿದೆ, BNS ಕಾನೂನಲ್ಲಿ ಈಗಾಗಲೇ ದ್ವೇಷ ಭಾಷಣ ಮಾಡಿದರೆ ಅದರ ಬಗ್ಗೆ ಕಾನೂನಿದೆ. ಇದರ ವಿಶೇಷ ಕಾನೂನು ತರುವಂಥ ಅವಶ್ಯಕತೆ ಇರಲಿಲ್ಲ. ವಿಶೇಷ ಕಾನೂನನ್ನು ವಿರೋಧ ಪಕ್ಷವನ್ನು, ಜನಸಾಮಾನ್ಯರನ್ನು, ರೈತರನ್ನು ದಮನ ಮಾಡೋ ಸಲುವಾಗಿ ಈ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ ಹರಣ ಮಾಡುವಂಥ ಕಾನೂನಿದೆ. ಸಂವಿಧಾನ ವಿರುದ್ಧವಾಗಿ ಈ ಕಾನೂನಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇವರು ಖರೀದಿ ಮಾಡಲ್ಲ, ಸ್ಟ್ರೈಕನ್ನು ನಿಲ್ಲಿಸೋ ಸಲುವಾಗಿ ಮಾತ್ರ ಮಾಡ್ತಾರೆ. ಯಾಕೆ ನಾನು ಹೇಳಿದ್ನಂದರೆ, ಅವ್ರ ಆದೇಶದಲ್ಲಿ ಇಂಥ ಏಜೆನ್ಸಿನೇ ಇಷ್ಟೇ ತೊಗೋಬೇಕು ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ರಲ್ಲ 10 ಲಕ್ಷ ಮೆಟ್ರಿಕ್ ಟನ್ ತೊಗೋಬೇಕು ಅಂತ. ಈಗ 15 ದಿವಸ ಖರೀದಿ ಮಾಡಲಿಲ್ಲ, ಈಗ 15 ದಿವಸ ಅದು ಖರೀದಿ ಮಾಡೋಕತ್ತೇವೆ ಅಂತ ಹೇಳ್ತಾರೆ. ಎಷ್ಟು ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಲಿ. ಇವತ್ತು ಎಲ್ಲೆಲ್ಲೂ ಕೂಡ ಖರೀದಿ ಆಗ್ತಾಯಿಲ್ಲ. ಒಂದು 8 ಕ್ವಿಂಟಲ್ ಖರೀದಿ ಆದ ತಕ್ಷಣ ನಿಲ್ಲಿಸಿಬಿಡ್ತಾರೆ. ಕುಂಟು ನೆಪ ಹೇಳಿ, ಕ್ವಾಲಿಟಿ ನೆಪ ಹೇಳಿ, ನಮಗೆ ಇಷ್ಟೇ ತೊಗೊಳಕ್ಕೆ ಹೇಳಿದ್ದಾರೆ, ಮೇಲಿಂದ ಆದೇಶ ಇಲ್ಲ ಅಂತ ಹೇಳಿ ರೈತರಿಗೆ ಸಂಪೂರ್ಣವಾಗಿ ಈ ಸರ್ಕಾರ ಮೆಕ್ಕೆಜೋಳ ಬೆಳೆಗಾರರಿಗೆ ಮೋಸವನ್ನು ಮಾಡ್ತಾರೆ. ಯಾವುದಾದ್ರೂ ಕಾನೂನು ತರಬೇಕಾದ್ರೆ ಮುಂಚೆನೇ ಕಾನೂನಿನ ಕರಡು ಕಾಪಿ ಎಲ್ಲರಿಗೂ ಸಿಕ್ಕಿರ್ತದೆ. ಮತ್ತು ಸುದೀರ್ಘವಾಗಿ ಸುಮಾರು 15 ತಾಸಿಗಿಂತ ಹೆಚ್ಚು ಚರ್ಚೆಯಾಗಿದೆ. ಎಲ್ಲರಿಗೂ ಹೇಳೋ ಅವಕಾಶ ಸಿಕ್ಕಿದೆ. ಹಲವಾರು ವಿಚಾರಗಳು ಹೇಳಿದ್ದಾರೆ. ಇವತ್ತು ಪ್ರಮುಖವಾಗಿ ಸುಮಾರು 15-20 ವರ್ಷದಿಂದಿದ್ದ ಕಾನೂನು ಇವತ್ತಿನ ಗ್ರಾಮೀಣ ಪರಿಸ್ಥಿತಿ ಭಾಳಷ್ಟು ಬದಲಾವಣೆ ಆಗಿದೆ. ಅದರ ಅನುಗುಣವಾಗಿ ಇವತ್ತು ಮಾಡಬೇಕು. ಮತ್ತು ಕಾನೂನನ್ನು ಹಿಂದೆ ಇದ್ದಾಗ ಭಾಳಷ್ಟು ಕರಪ್ಷನ್ನು, ಸುಳ್ಳು ಫೇಕ್ ಕಾರ್ಡ್ಸು, ಹಲವಾರು ದುರುಪಯೋಗ ಆಗಿರುವಂಥ ಕಂಪ್ಲೇಂಟು ಎಲ್ಲ ರಾಜ್ಯಗಳಿಂದ ಬಂತು. ಅದನ್ನು ಸಂಪೂರ್ಣವಾಗಿ ನಿಲ್ಲಿಸೋ ಸಲುವಾಗಿ ತಾಂತ್ರಿಕವಾಗಿ ಡಿಜಿಟಲೈಸೇಷನ್ನಿಂದ ಅದನ್ನು ನಿಲ್ಲಿಸೋದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಲೀಕೇಜನ್ನು ನಿಲ್ಲಿಸೋದು ಕ್ರಮ, ದುರುಪಯೋಗ ನಿಲ್ಲಿಸೋಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. 125 ದಿವಸ ಮಾಡಿದ್ದಾರೆ. ಪ್ಲಸ್ ಯಾವ್ಯಾವ ಕೆಲಸ ಕಾರ್ಯಗಳು ಮಾಡಬೇಕು, ಅಸೆಟ್ ಬಿಲ್ಡಿಂಗಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಕಾನೂನನ್ನು ಮಾಡಿದ್ದಾರೆ. ಈ ದೇಶ ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಇದು ಸರಿಯಾಗಿ ಉಪಯೋಗ ಆಗಬೇಕನ್ನುವಂಥ ದೃಷ್ಟಿಯಿಂದ ಬದಲಾವಣೆ ತಂದಿದ್ದಾರೆ. ನೋಡಿರಿ, ಸುಮಾರು 1,11,000 ಕೋಟಿ ರೂಪಾಯಿ ಪ್ರತಿ ವರ್ಷ ಖರ್ಚಾಗೋದು ಅದು ಒಳ್ಳೆಯದಕ್ಕಾಗಬೇಕಲ್ಲ. ಭಾಳಷ್ಟು ರಾಜ್ಯಗಳಲ್ಲಿ ದುರುಪಯೋಗ ಹೋದರೆ ಅಷ್ಟು ದೊಡ್ಡ ಪ್ರಮಾಣದ ಹಣ. ಆದ್ದರಿಂದ ಇವತ್ತು ಏನು ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ಏನೂ ನಿಲ್ಲಿಸಿಲ್ಲ, ರಿಜಿಸ್ಟ್ರೇಷನಲ್ಲಿ ಏನೂ ನಿಲ್ಲಿಸಿಲ್ಲ, 125 ದಿವಸ ಹೆಚ್ಚು ಮಾಡಿದ್ದೇವೆ. ಆದ್ದರಿಂದ ಇದೊಂದು ಪ್ರಗತಿಪರವಾಗಿರುವಂಥದ್ದು. ವಿರೋಧ ಪಕ್ಷಗಳು ವಿರೋಧ ಮಾಡೋ ಸಲುವಾಗಿ ವಿರೋಧ ಮಾಡ್ತಾರೆ. ರಾಮ ಮತ್ತು ಗಾಂಧಿ ಬೇರೆ ಅಲ್ಲ. ಗಾಂಧಿಯಲ್ಲಿ ರಾಮ ಇದ್ದ. ರಾಮನ ಹೆಸರು ತೊಗೊಂಡಾಗ ಅದರ ಗಾಂಧಿನೂ ಅದರಲ್ಲೇ ಇರ್ತಾನೆ. ಗಾಂಧಿ ರಾಮರಾಜ್ಯ ಬಗ್ಗೆ ಮಾತಾಡಿದರು, ಗ್ರಾಮ ರಾಜ್ಯ ಬಗ್ಗೆ ಮಾತಾಡಿದರು. ಆದ್ದರಿಂದ ಇವತ್ತು ರಾಮನನ್ನು ಗಾಂಧಿಯಿಂದ ಬೇರ್ಪಡಿಸುವುದೇ ಗಾಂಧಿಗೆ ಮಾಡುವಂಥ ದೊಡ್ಡ ಅಪಚಾರ.